ನಮಸ್ಕಾರ. ಇದು ಬೆಂಗಳೂರು ನಗರದ ಗ್ರಾಹಕರುಗಳಿಗೆ ಸಂಬಂಧಪಟ್ಟದ್ದು, ಆನ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲೆಲ್ಲ ಗ್ರಾಹಕರುಗಳು ರಸ್ತೆಯಲ್ಲಿ ಬಂದು ನಿಂತು ಆಟೋಗಳನ್ನು ಕ್ಯಾಬ್ಗಳನ್ನು ಹೋಗುವ ಜಾಗಗಳಿಗೆ ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆದಂತೆ, ತಂತ್ರಜ್ಞಾನಗಳು ಬಂದಂತೆ ಎಲ್ಲ ವಾಹನಗಳು ಕೂಡ ತಮ್ಮ ಮನೆ ಬಾಗಿಲಿಗೆ ಬರುವಂತಹ ವ್ಯವಸ್ಥೆಗಳನ್ನು ಕೂಡ ಹಲವಾರು ಸಂಸ್ಥೆಗಳು ಕಲ್ಪಿಸಿಕೊಟ್ಟಿವೆ. ಈ ಒಂದು ವ್ಯವಸ್ಥೆಯಿಂದಲೂ ಕೂಡ ಹಲವಾರು ಗ್ರಾಹಕರುಗಳಿಗೆ ಅನುಕೂಲವಾಗಿರ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ಬ ಗ್ರಾಹಕರುಗಳು 4-5 ಆ್ಯಪ್ಗಳ ಮುಖಾಂತರವಾಗಿ ವಾಹನಗಳನ್ನ ಬುಕ್ ಮಾಡುವಂತಹ ಒಂದು ಅನಿವಾರ್ಯತೆಯು ಕೂಡ ಚಾಲಕರುಗಳಲ್ಲಿ ದೊಡ್ಡ ಮಟ್ಟಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉದಾಹರಣೆಗೆ ರ್ಯಾಪಿಡೋದಲ್ಲೂ ಬುಕ್ ಮಾಡ್ತಕ್ಕಂಥದ್ದು, ಓಲಾದಲ್ಲೂ ಬುಕ್ ಮಾಡ್ತಕ್ಕಂಥದ್ದು, ಊಬರ್ನಲ್ಲೂ ಬುಕ್ ಮಾಡ್ತಕ್ಕಂಥದ್ದು, ನಮ್ಮ ಯಾತ್ರಿಯಲ್ಲಿಯೂ ಬುಕ್ ಮಾಡ್ತಕ್ಕಂಥದ್ದು. ಇವತ್ತು ಅಗ್ರಿಗೇಟರ್ ಕಂಪನಿಗಳು ಬಂದ ನಂತರದಲ್ಲಿ ಚಾಲಕರ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದನ್ನು ಕೂಡ ಸಾರ್ವಜನಿಕರುಗಳು ಅರ್ಥ ಮಾಡ್ಕೋಬೇಕು. ಇವತ್ತು 500,000 ರೂಪಾಯಿಗಳಿಗೆ ಚಾಲಕರ ಆದಾಯ ಕುಸಿತ ಆಗಿರೋದ್ರಿಂದಲೂ ಕೂಡ ಹಲವಾರು ಒತ್ತಡಗಳಲ್ಲಿ ಚಾಲಕರುಗಳು ತುಂಬ ಒತ್ತಡದಲ್ಲಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಬುಕ್ಕಿಂಗನ್ನು ತೆಗೆದುಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ಕಾಯುವಂತಹ ಪೇಷನ್ಸನ್ನು ಕೂಡ ಚಾಲಕ ಇನ್ನೂ ಇಟ್ಕೊಂಡಿದ್ದಾನೆ ಅಂದರೆ ತಾವುಗಳು ಅದನ್ನು ಅಭಿನಂದನೆ ಮಾಡಬೇಕಾಗುತ್ತೆ. ಇವತ್ತು ಅಗ್ರಿಗೇಟರ್ ಕಂಪನಿಗಳ ಕಿರುಕುಳ ಮತ್ತು ಅಗ್ರಿಗೇಟರ್ ಕಂಪನಿಗಳು ಮಾಡ್ತಿರ್ತಕ್ಕಂತಹ ಮಹಾ ಮೋಸದಿಂದಲೂ ಕೂಡ ಬೇಸತ್ತು ಚಾಲಕನ ಪರಿಸ್ಥಿತಿಯು ಕೂಡ ಹೀನಾಯ ಪರಿಸ್ಥಿತಿಗೆ ಬಂದು ನಿಂತಿದೆ. ದಯವಿಟ್ಟು ಗ್ರಾಹಕರುಗಳು ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ತಾವುಗಳು ತಮಗೆ ಯಾವುದು ಇಷ್ಟ ಆಗುತ್ತೋ ಆ ಆ್ಯಪ್ನ ಮುಖಾಂತರವಾಗಿ ಬುಕ್ಕಿಂಗ್ ಮಾಡಿಕೊಂಡು ಬರುವವರೆಗೂ ಕೂಡ ಕಾಯಬೇಕು ಗಾಡಿ. ಇಲ್ಲ ತಾವೇ ಚಾಲಕರಿಗೆ ಫೋನ್ನ ಮುಖಾಂತರವಾಗಿ ಮಾಹಿತಿಯನ್ನು ಕೊಟ್ಟು ಕೂಡ ಕರೆಸ್ಕೊಳ್ಳುವಂತಹ ವ್ಯವಸ್ಥೆ ಇರೋದ್ರಿಂದ ಈ ವ್ಯವಸ್ಥೆಗಳನ್ನು ಬಳಸ್ಕೊಂಡು ತಾವುಗಳು ಬದಲಾವಣೆ ಆಗಬೇಕು. ದಯವಿಟ್ಟು ಬೆಂಗಳೂರಿನಲ್ಲಿರ್ತಕ್ಕಂತಹ ಗ್ರಾಹಕರುಗಳಲ್ಲಿ ನಮ್ಮ ಮನವಿ ಏನಂದರೆ, ತಾವುಗಳು ನೀವು ಹೋಗುವಂತಹ ದೂರಕ್ಕೆ ಎಲ್ಲ ಕಂಪನಿಗಳು ಕೂಡ ದರವನ್ನು ನಿಗದಿಪಡಿಸಿ ಕೊಡ್ತಾ ಇರುವಂತಹ ವ್ಯವಸ್ಥೆಗಳು ಕೂಡ ನೋಡಿದ್ದೀರ. ಈಗಿದ್ದ ನಂತರದಲ್ಲೂ ಕೂಡ ನಿಮಗೆ ಯಾವುದರಲ್ಲಿ ಇಷ್ಟ ಬರುತ್ತೋ ಅದರಲ್ಲಿ ಬುಕ್ ಮಾಡ್ಕೊಳ್ಳಿ. ಸುಮ್ಮನೆ 4-6 ಆ್ಯಪ್ಗಳಲ್ಲಿ ಬುಕ್ ಮಾಡಿ ಚಾಲಕರುಗಳಲ್ಲಿ ಯಾಕೆ ಗೊಂದಲವನ್ನು ಸೃಷ್ಟಿಸಿ ಒತ್ತಡದ ಸ್ಥಿತಿಯಲ್ಲೂ ಕೂಡ ಅವರ ಬಾಯಿಯಿಂದ ಅವ್ಯಾಚ ಶಬ್ದಗಳು ಬರುವಂತಹ ರೀತಿಯಲ್ಲಿ ತಾವು ಯಾಕೆ ಪ್ರಚೋದನೆಯನ್ನು ಮಾಡ್ತೀರಾ ಅಂತಲೂ ಕೂಡ ನಾವು ಕೇಳ್ಕೋಬೇಕಾಗುತ್ತೆ. ಅದಕ್ಕೊಂದು ಸಣ್ಣ 5 ಗಾಡಿ ಬುಕ್ ಮಾಡಿದಿರಲ್ಲ, ನಿಮ್ಗೇನು ಮನ ಮರ್ಯಾದೆ ಏನಿಲ್ವಾ? ನೋಡಿ ಫ್ರೆಂಡ್, ಇವರೇ ಕಸ್ಟಮರು. ಇವ್ರೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಒಂದು ಗಾಡಿ ಬುಕ್ ಮಾಡಿ, ಮೇಡಮ್ ಗಾಡಿ ಬುಕ್ ಮಾಡಿದಿರಲ್ಲ, ಯಾಕೆ ಕ್ಯಾನ್ಸಲ್ ಮಾಡಿದ್ದೀರಾ? ನಿಮ್ಗೆ ಬೇರೆ ಕೆಲಸ ಇಲ್ವಾ? ಈ ತರ ಮಾಡ್ತಿರಲ್ಲ ನೀವು. ನಿಮ್ಗೇನ್ ಗೊತ್ತಾಗಲ್ವಾ? ಬುದ್ಧಿ ಇಲ್ವಾ ನಿಮ್ಗೆ? ನೀವು ಓದಿಲ್ವಾ? 5 ಗಾಡಿ ಬುಕ್ ಮಾಡಿದಿರಲ್ಲ, ನಿಮ್ಗೇನ್ ಮನ ಮರ್ಯಾದೆ ಏನು ಇಲ್ವಾ? ನೋಡಿದ್ರಲ್ಲ, ಈ ರೀತಿ ಸುಮ್ಮನೆ ಚಾಲಕರುಗಳಲ್ಲಿ ಒತ್ತಡದ ಪರಿಸ್ಥಿತಿಗಳಲ್ಲಿ ಅವ್ಯಾಚ ಶಬ್ದಗಳ ನಿಂದನೆ, ಅದಕ್ಕೆ ಇಲಾಖೆಗಳು ಏನೋ ದೊಡ್ಡ ಕಳ್ಳರ ರೀತಿಯಲ್ಲಿ ಬಿಂಬಿಸುವಂಥದ್ದು. ಇಲಾಖೆಗಳು ಗ್ರಾಹಕರು ಮಾಡುವಂತಹ ತಪ್ಪನ್ನು ಎಲ್ಲೂ ಕೂಡ ಎತ್ತಿಡಿಯೋದಿಲ್ಲ. ಆದರೆ ಎಲ್ಲ ತಪ್ಪುಗಳನ್ನು ಕೂಡ ಚಾಲಕರುಗಳ ಮೇಲೆ ಎತ್ತಿಡಿತಕ್ಕಂಥದ್ದು ಇಲಾಖೆಗಳು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಚಾಲಕರುಗಳ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ. ದಯವಿಟ್ಟು ಇಂತಹ ವ್ಯವಸ್ಥೆಯಿಂದ ಹೊರಗೆ ಬಂದು ತಾವುಗಳು ಬದಲಾವಣೆ ಆಗಿ ಚಾಲಕರುಗಳು ಕೂಡ ಉತ್ತಮವಾಗಿ ಸೇವೆ ನೀಡುವಂತಹ ಕೆಲಸಕ್ಕೆ ತಾವುಗಳೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಾಹಕರುಗಳು ಕೂಡ ಆನ್ಲೈನ್ನ ಬುಕ್ಕಿಂಗನ್ನೇ ತೆಗೆದುಕೊಂಡು ಸೇವೆ ಕೊಡ್ತಾ ಇದ್ದೀವಿ. ಆನ್ಲೈನ್ನ ಬುಕ್ಕಿಂಗಿನ ಮುಖಾಂತರವಾಗಿ ತಾವು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಗೂ ಕೂಡ ಸೇವೆಯನ್ನು ಬಳಸ್ಕೊಳ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಮುಂದುವರಿಸ್ಕೊಂಡು ತಾವು ಕೂಡ ಉತ್ತಮ ಗ್ರಾಹಕರಾಗಿ ನಮಗೂ ಕೂಡ ಉತ್ತಮ ಸೇವೆ ಕೊಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದ.